ದೇಶದಾದ್ಯಂತ 80ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ವೈಭವ ಮೊಳಗಿದೆ. ಮೂಲೆ ಮೂಲೆಯಲ್ಲೂ ತಿರಂಗ ರಾರಾಜಿಸ್ತಾ ಇದೆ. ಕೆಂಪುಕೋಟೆಯಲ್ಲೂ ಕಳೆಗಟ್ಟಿದೆ ಸ್ವಾತಂತ್ರ್ಯ ಸಡಗರ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿಯಿಂದ ಧ್ವಜಾರೋಹಣ ಆಗತ್ತೆ. ದೆಹಲಿ ಕೆಂಪುಕೋಟೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ಮೊಳಗಲಿದೆ. ಕೆಂಪುಕೋಟೆ ಮೇಲೆ ಒಂದೇ ಮಾತರಂ ಮೊಳಗಲಿದೆ. ರಾಷ್ಟ್ರಗೀತೆಗೆ ಅದಕ್ಕೂ ಮುನ್ನ ಮೋದಿ ಗೌರವವನ್ನು ಸಲ್ಲಿಸ್ತಾರೆ. ಧ್ವಜಾರೋಹಣ ಮಾಡಿ ಪ್ರಧಾನಿ ಮೋದಿಯಿಂದ ಭಾಷಣ ಕೂಡ ನಾವು ನಿರೀಕ್ಷೆ ಮಾಡಬಹುದು. ದೇಶವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಪ್ರಧಾನಿ ಮೋದಿ. 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಕೂಡ ಮೊಳಗಿದಂಥ ವೈಭವ. ಕೆಂಪುಕೋಟೆಯಲ್ಲಿ ಕಳೆಗಟ್ಟಿದ ಸ್ವಾತಂತ್ರ್ಯ ಸಡಗರ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿಯವರು ಧ್ವಜಾರೋಹಣವನ್ನು ಮಾಡ್ತಾರೆ. ಸೊ ಎಲ್ಲರೂ ಕೂಡ ತುಂಬ ಕುತೂಹಲದಿಂದ ಕಾಯ್ತಾ ಇರ್ತೀವಿ. ಯಾಕಂದ್ರೆ ಪ್ರತಿ ವರ್ಷವೂ ಕೂಡ ಇದನ್ನ ನಾವು ನೋಡ್ತೀವಿ, ಸೆಲೆಬ್ರೇಷನ್ ಮಾಡ್ತೀವಿ. ಬಟ್ ನಮ್ಮ ತ್ರಿವರ್ಣ ಧ್ವಜವನ್ನ ಆ ರೀತಿಯಾಗಿ ಹಾರಿಸುವಂತದ್ದೆಯಲ್ಲ, ನಿಜಕ್ಕೂ ಕೂಡ ಅದನ್ನ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. महात्मा गांधी बापू ने संपूर्ण मानव जाति को अहिंसा का वो अनोखा और अविस्मरणीय संदेश दिया, जिसने दुनिया के तमाम नागरिकों को ಸ್ವಾತಂತ್ರ್ಯದ ಸಡಗರ ಸಂಭ್ರಮ. ನಿಜಕ್ಕೂ ಕೂಡ ದೇಶದಲ್ಲಿ ಏನೇ ಸದ್ಯಕ್ಕೆ ಸವಾಲುಗಳಿರಬಹುದು, ಕಷ್ಟ ಇರಬಹುದು, ದುಃಖ ಇರಬಹುದು, ದುಮ್ಮಾನ ಇರಬಹುದು, ಚಿಂತೆ ಇರಬಹುದು, ಆದರೆ ಅವೆಲ್ಲವನ್ನ ಮೆಟ್ಟಿ ನಿಂತು ನಾವು ಸ್ವಾತಂತ್ರ್ಯದಿಂದ ಆನಂದದಿಂದ ಸ್ವೇಚ್ಛೆಯಾಗಿ ಇರಲಿಕ್ಕೆ ಅವಕಾಶ ಇದೆ ಅನ್ನೋದರ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ನಾಡಿಗಾಗಿ ಸ್ವಾತಂತ್ರ್ಯಕ್ಕಾಗಿ ಮಡಿದವರ ಸ್ಮರಣೆ ಮಾಡುವ ನಿಮಿತ್ತ ಮೊದಲಿಗೆ ತಾವು ನೋಡ್ತಾ ಇದ್ದೀರಿ, ಹೇ ರಾಮ್, ಹೌದು, ಮಹಾತ್ಮ ಗಾಂಧೀಜಿಯ ಆ ಒಂದು ಸಮಾಧಿಯತ್ತ ತೆರಳುತ್ತಾ ಇದ್ದಾರೆ ಪ್ರಧಾನಿ ಮೋದಿ. ನೇರ ದೃಶ್ಯಾವಳಿಗಳನ್ನು ತಾವು ಅಶ್ವವೇಗ ಪರದೆ ಮೇಲೆ ಗಮನಿಸ್ತಾ ಇದ್ದೀರಿ. ಮೂಲೆ ಮೂಲೆಯಲ್ಲೂ ಕೂಡ ತ್ರಿವರ್ಣ ಧ್ವಜ, ಕೇಸರಿ, ಬಿಳಿ, ಹಸಿರು ಎಲ್ಲಲ್ಲೂ ಕೂಡ ರಾರಾಜಿಸ್ತಾ ಇದೆ. ನಿಮಗೆ ಗೊತ್ತೇ ಇದೆ, ಕೇಸರಿ ಅಂತ ಹೇಳಿದರೆ ತ್ಯಾಗ ಮತ್ತು ಬಲಿದಾನದ ಸಂಕೇತ. ಬಿಳಿ, ಹೌದು, ಶಾಂತಿಯ ಪ್ರತೀಕ. ಹಸಿರು, ಅದು ಕೃಷಿಯ ಸಮೃದ್ಧಿಯ ಸಂಕೇತ. ಅಂದರೆ ಒಂದು ಸಂಪನ್ನತಾ ಭಾವದ ಪ್ರತೀಕವಾಗಿ ನಮ್ಮ ದೇಶದ ಆ ಧ್ವಜವನ್ನು, ಆ ತ್ರಿವರ್ಣಗಳನ್ನು ನೋಡಿದಾಗ ಪ್ರತಿಯೊಬ್ಬ ಭಾರತೀಯನಲ್ಲೂ ಕೂಡ ಆ ಒಂದು ಅಸ್ಮಿತೆ, ಭಾರತೀಯತೆ, ದೇಶಭಕ್ತಿಯ ಆ ಒಂದು ಜ್ವಾಲೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಆನಂದದ ಸಂಭ್ರಮದ ಒಂದು ಹೆಮ್ಮೆಯ ಪ್ರತೀಕ ಎಲ್ಲರಲ್ಲೂ ಕೂಡ ಸಂಭ್ರಮಿಸೋದನ್ನು ನಾವು ಗಮನಿಸಬಹುದು. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಭಾರತ ಮಾತೆಯ ಶಿರದಿಂದ ಪಾದದವರೆಗೂ ಕೂಡ ನಾವು ಇವತ್ತು ಕೃತಜ್ಞತಾಪೂರ್ವಕವಾಗಿ, ಶ್ರದ್ಧಾಪೂರ್ವಕವಾಗಿ ನಮನಗಳನ್ನು ಸಲ್ಲಿಸಲಿಕ್ಕೆ ಒಂದು ಸದಾವಕಾಶ. ಸ್ವಾತಂತ್ರ್ಯೋತ್ಸವ ಅಂತ ಹೇಳಿದರೆ ಅದು ಸ್ವೇಚ್ಛೆಯಲ್ಲ, ಮೋಜು ಮಸ್ತಿಯಲ್ಲ, ಬರೀ ಸಿಹಿ ಹಂಚಿ ನಾವು ಖುಷಿ ಪಡೋದಷ್ಟೇ ಅಲ್ಲ. ಆದರೆ ನಾವು ಖುಷಿಯಾಗಿ ಇದ್ದದ್ದಕ್ಕೆ, ಖುಷಿಯಾಗಿ ಇರೋದಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮದೇ ಆದಂಥ ಒಂದು ದೂರದೃಷ್ಟಿಯಿಂದ ಜೀವನವನ್ನು ನಡೆಸಲಿಕ್ಕೆ ಕೃತಜ್ಞತೆಯನ್ನು, ಧನ್ಯವಾದಗಳನ್ನು ಅರ್ಪಿಸಲಿಕ್ಕಿರುವಂಥ ಒಂದು ಸುವರ್ಣ ಅವಕಾಶ. ಹೌದು, 80ನೇ ವರ್ಷಕ್ಕೆ ಸ್ವಾತಂತ್ರ್ಯೋತ್ಸವದ ಆ ಒಂದು ಹೊಸ್ತಿಲಿಗೆ ನಾವು ಕಾಲಿಟ್ಟಿದ್ದೀವಿ ಅನ್ನೋದೇ ನಮ್ಮ ಹೆಮ್ಮೆಯ ಸಂಗತಿ. 2001ರಿಂದ 2014ರವರೆಗೆ ಗುಜರಾತಿನ ಮುಖ್ಯಮಂತ್ರಿ ಆಗಿರ್ತಾರೆ. ಅದಾದ ಬಳಿಕ 2014ರಲ್ಲಿ ಪ್ರಧಾನಿ ಆಗ್ತಾರೆ ನರೇಂದ್ರ ಮೋದಿಯವರು. ಇದೀಗ 13ನೆಯ ಬಾರಿ ಧ್ವಜಾರೋಹಣವನ್ನು ಮಾಡ್ತಾ ಇರುವಂಥದ್ದು ಪ್ರಧಾನಿ ನರೇಂದ್ರ ಮೋದಿಯವರು. ಸೊ ಅವ್ರು ನಡ್ಕೊಂಡು ಬಂದಂಥ ಹಾದಿ, ಇನ್ನು ರಾಜಕೀಯವಾಗಿ ತಂದಂಥ ಬೆಳವಣಿಗೆಗಳು, ದೇಶಕ್ಕೆ ಮಾಡಿದಂಥ ಕೆಲವೊಂದಿಷ್ಟು ಸಾಧನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಾದರೆ ಎಲ್ಲವೂ ಕೂಡ ನೋಡಿ, 13ನೇ ಬಾರಿ ಧ್ವಜಾರೋಹಣವನ್ನು ಮಾಡ್ತಾ ಇದ್ದಾರೆ ಅಂತ ಅಂದರೆ, ಅದು ದೆಹಲಿಯ ಕೆಂಪುಕೋಟೆಯ ಮೇಲೆ ಧ್ವಜಾರೋಹಣವನ್ನು ಮಾಡ್ತಾ ಇದ್ದಾರೆ ಅಂತ ಅಂದರೆ ನಿಜಕ್ಕೂ ಗ್ರೇಟ್. ಸೊ ಹಾಗಾಗಿ ಎಲ್ಲರೂ ಕೂಡ ತುಂಬ
ಕುತೂಹಲದಿಂದ ಕಾತುರದಿಂದ ಕಾಯ್ತಾ ಇದ್ದೀವಿ. ಯಾಕಂತ ಅಂದರೆ ಧ್ವಜಾರೋಹಣ ಅದನ್ನು ನೋಡೋದಕ್ಕೆ, ಕೆಂಪು ಕೋಟೆಯ ಮೇಲೆ ನಮ್ಮ ಧ್ವಜ ಹಾರೋದನ್ನು ನೋಡೋದಕ್ಕೆ ನಿಜಕ್ಕೂ ಅದು ತುಂಬ ಖುಷಿ ಆಗುತ್ತೆ. ಅದ್ರ ಜೊತೆಗೆ ಒಂದು ಹೆಮ್ಮೆಯನ್ನು ನಮಗೆ ತಂದುಕೊಡುತ್ತೆ.